ಹಿಂದೆ ಬಿಜೆಪಿ ಸೇರಲಿದ್ದಾರೆ ಸಂಸದೆ ಸುಮಲತಾ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸೇರ್ಪಡೆ ಕಾರ್ಯಕ್ರಮ ಇದೆ. ಸುಮಲತಾ ಅವರು ಅವತ್ತು ಹೇಳಿದ್ರು, ಮಂಡ್ಯದಲ್ಲಿ ಬಹಿರಂಗವಾಗಿ ಹೇಳಿದ್ರು, ನಾನು ಪಕ್ಷೇತರವಾಗಿ ನಿಲ್ಲಲ್ಲ, ಮಂಡ್ಯ ಬಿಟ್ಟು ಹೋಗಲ್ಲ, ಬಿಜೆಪಿ ಸೇರ್ಪಡೆ ಆಗ್ತೀನಿ ಅಂತ. ಬಿಜೆಪಿ ಸೇರ್ಪಡೆ ಆಗ್ತಾರೆ ನಾಳೆ ಅಂತ ಹೇಳಿದ್ರು ಅವರು, 6ನೇ ತಾರೀಕು ಶನಿವಾರ. ಬಟ್ ಇವತ್ತು ಕಾರ್ಯಕ್ರಮ ನಿಗದಿಯಾಗಿದೆ. ವಿಜೇಂದ್ರ, ಬಿಎಸ್ವೈ, ಜೋಶಿ ಸೇರಿ ಹಲವು ನಾಯಕರು ಕೂಡ ಭಾಗಿಯಾಗ್ತಾರೆ. ನೋಡಿ, ಸಂಸದೆ ಸುಮಲತಾ ಅವರ ನಡೆ, ನಿಗೂಢ ಕುತೂಹಲ ಎಲ್ಲದಕ್ಕೂ ಕೂಡ ತೆರೆ ಎಳೆದ್ರು. ಮಂಡ್ಯದಲ್ಲಿ ಮೊನ್ನೆ ಬಿಜೆಪಿ ಸೇರ್ಪಡೆಯಾಗುವುದಂತೂ ನಿಶ್ಚಿತ ಅಂತ ಹೇಳಿದರು. ಅಧಿಕೃತವಾಗಿ ಘೋಷಣೆ ಕೂಡ ಆಯಿತು. ಇವತ್ತು ಬಿಜೆಪಿ ಕಚೇರಿಯಲ್ಲಿ ಸೇರ್ಪಡೆಯಾಗಲಿದ್ದಾರೆ. ಯಾಕಂತಂದ್ರೆ ಈಗ ಚುನಾವಣೆ ಹತ್ತಿರ ಇರೋದ್ರಿಂದಾಗಿ ನಾಯಕರು ಕೂಡ ಬ್ಯುಸಿಯಾಗಿರ್ತಾರೆ ಪ್ರಚಾರ ಕಾರ್ಯಗಳಲ್ಲಿ. ಹಾಗಾಗಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಯೋಜನೆ ಮಾಡಿ, ಶಕ್ತಿ ಪ್ರದರ್ಶನ ಮಾಡಿ ಅಲ್ಲಿ ಸೇರ್ಪಡೆ ಆಗೋದಕ್ಕಿಂತ ಬಿಜೆಪಿ ಕಚೇರಿಯಲ್ಲಿ ಸೇರ್ಪಡೆ ಆಗಿಬಿಡಿ ಅಂತ ನಾಯಕರು ಕೂಡ ಅವರಿಗೆ ತಿಳಿ ಹೇಳಿದರು. ಹಾಗಾಗಿನೇ ಇವತ್ತೇ ಬಿಜೆಪಿ ಕಚೇರಿಯಲ್ಲಿ ಸಂಸದೆ ಸುಮಲತಾ ಅಧಿಕೃತವಾಗಿ ಕಮಲವನ್ನು ಮುಡಿತಾ ಇದ್ದಾರೆ. ವಿಜೇಂದ್ರ, ಬಿಎಸ್ವೈ, ಜೋಶಿ ಸೇರಿ ಹಲವು ನಾಯಕರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗ್ತಾರೆ. ನೋಡಿ, ಇಲ್ಲಿ ಕುಮಾರಸ್ವಾಮಿಗೆ ಬೆಂಬಲ ಕೊಡೋದಾಗೂ ಕೂಡ ಸುಮಲತಾ ಅವರು ಹೇಳಿದ್ದಾರೆ. ಮಂಡ್ಯ ಭಾಗದಲ್ಲಿ ಬಿಜೆಪಿ ಪಕ್ಷಕ್ಕೆ ಕೂಡ ಚುನಾವಣೆ ಹೊತ್ತಲ್ಲಿ ಒಂದು ರೀತಿ ಅನುಕೂಲ ಕೂಡ ಆಗಲಿದೆ. ಇಲ್ಲದೇ ಇದ್ದರೆ ಖಂಡಿತವಾಗ್ಲೂ ಎಫೆಕ್ಟ್ ಆಗ್ತಾ ಇತ್ತು. ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂತಹ ನಿರ್ಧಾರಕ್ಕೆ ಸುಮಲತಾ ಅವರು ಬರಲಿಲ್ಲ. ತಟಸ್ಥವಾಗೂ ಕೂಡ ಉಳಿಯಲ್ಲ ಅಂತ ಹೇಳಿದರು, ಕಾಂಗ್ರೆಸ್ಗೂ ಹೋಗಲ್ಲ ಅಂತ ಹೇಳಿದರು. ನೋಡಿ, ಬಿಜೆಪಿಯಲ್ಲಿ ಅವರಿಗೆ ಉನ್ನತ ಸ್ಥಾನಮಾನಗಳು ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಅವರ ಮಾತಿನ ಅರ್ಥದಲ್ಲಿ ನೋಡೋದಾದರೆ ಹೈಕಮಾಂಡ್ ನಾಯಕರು ಕೂಡ ಅದೇ ಭರವಸೆಯನ್ನು ಅವರಿಗೆ ಕೊಟ್ಟಿದ್ದಾರೆ. ಇನ್ನು ಪಕ್ಷದಲ್ಲಿ ಯಾವ ರೀತಿಯಾಗಿ ಸ್ಥಾನಮಾನಗಳು ನಿಭಾಯಿಸ್ತಾರೆ, ಜೊತೆಗೆ ಅವರಿಗೆ ಈಗ ಯಾವ ಜವಾಬ್ದಾರಿಯನ್ನು ವಹಿಸಲಾಗುತ್ತೆ, ಯಾವ ಜಿಲ್ಲೆ ಜವಾಬ್ದಾರಿ ಕೊಡಲಾಗುತ್ತೆ, ಮಂಡ್ಯ ಗೆದ್ದುಕೊಂಡು ಬರುವಂತಹ ಒಂದು ಸವಾಲನ್ನು ಕೂಡ ಎದುರಿಸಬೇಕಾ ಅವರು. ಇಡೀ ರಾಜ್ಯಾದ್ಯಂತ ಸ್ಟಾರ್ ಕ್ಯಾಂಪೇನರ್ ಆಗಿ ಪ್ರವಾಸವನ್ನು ಕೈಗೊಳ್ತಾರಾ. ಬಿಜೆಪಿಯಲ್ಲಿ ನೋಡಿ, ಅವರು ಬಾಹ್ಯ ಬೆಂಬಲವನ್ನು ಕೊಟ್ಟಿದ್ದರು ಬಿಜೆಪಿಗೆ, ಆದರೆ ಈಗ ಅಧಿಕೃತವಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ. ಸ್ಥಾನಮಾನಗಳು ಸದ್ಯಕ್ಕೆ ಯಾವುದೂ ಕೂಡ ಖಾಲಿಗಿಲ್ಲ. ಲೋಕಸಭೆ ಚುನಾವಣೆ ಟಿಕೆಟ್ ಕೂಡ ಅವರಿಗೆ ಸಿಗಲಿಲ್ಲ. ಹಾಗಾಗಿನೇ ಪಕ್ಷದಲ್ಲಿ ಸುಮಲತಾ ಅವರು ಆಕ್ಟಿವ್ ಆಗಿ ಇರ್ತಾರಾ ಇಲ್ವಾ? ಕುಮಾರಸ್ವಾಮಿ ಅವರ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೈತ್ರಿ ಧರ್ಮವನ್ನು ಪಾಲನೆ ಮಾಡಲೇಬೇಕಾಗಿದೆ ಈಗ. ಬಟ್ ನಾಳೆ ಇದ್ದಂಥ ಕಾರ್ಯಕ್ರಮ ಇವತ್ತು ಮಾಡಲಿಕ್ಕೆ ಏನು ರೀಸನ್ನು? ಯಾಕಂತ ಹೇಳಿದ್ರೆ ಎಲ್ಲ ನಾಯಕರು ಅವರವರ ಪ್ರಚಾರ ಕಾರ್ಯಗಳಲ್ಲಿ ಬ್ಯುಸಿ ಆಗ್ತಾ ಇರೋದ್ರಿಂದಾಗಿ ಇವತ್ತೇ ಕಾರ್ಯಕ್ರಮವನ್ನು ಸರಳವಾಗಿ ಮಾಡಬೇಕು ಅನ್ನುವಂಥ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸುಮಲತಾ ಅವರು ಈಗ ಬಿಜೆಪಿ ತೆಕ್ಕೆಗೆ ಸೇರೋದ್ರಿಂದಾಗಿ ಮಹಿಳಾ ಮತದಾರರ ಮೇಲೆ ಒಂದು ರೀತಿ ಕಾನ್ಸಂಟ್ರೇಟ್ ಮಾಡ್ಬೋದು ಅಂಥೇಳಿ ಲೆಕ್ಕಾಚಾರ ಇದೆ. ಹಳೆ ಮೈಸೂರು ಭಾಗದಲ್ಲಿ ಅವರನ್ನು ಬಳಸಿಕೊಂಡು ಪ್ರಚಾರವನ್ನು ಕೂಡ ಮಾಡಬಹುದು. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡಿದ್ದಾರೆ. ರಾಕೇಶ್, ನಾಳೆ ಅಂತ ಹೇಳಿದ್ರು, ಇವತ್ತೇ ಮಾಡ್ತಿದ್ದಾರೆ. ಬಟ್ ಈಗ ಸುಮಲತಾ ಅವರು ಬಿಜೆಪಿ ಸೇರ್ಪಡೆ ಆಗೋದ್ರಿಂದಾಗಿ ಪಕ್ಷಕ್ಕಾಗುವಂಥ ಲಾಭಗಳೇನು, ಜೊತೆಗೆ ಬಿಜೆಪಿಯಲ್ಲಿ ಅವರು ಯಾವ ರೀತಿಯಾಗಿ ಕೆಲಸ ಮಾಡಲಿದ್ದಾರೆ ಈ ಚುನಾವಣೆಯಲ್ಲಿ? ನೋಡಿ, ಈಗ ಸುಮಲತಾ ಅವರು ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಿದ್ದಾರೆ. ಈ ಹಿಂದಿನಿಂದಲೂ ಕೂಡ ಅವ್ರು ಹೇಳ್ಕೊಂಡು ಬರ್ತಾ ಇದ್ರು, ಬಿಜೆಪಿಗೆ ಬಾಹ್ಯ ಬೆಂಬಲವನ್ನು ಕೂಡ ಕೊಟ್ಟಿದ್ರು. ಮಂಡ್ಯದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಕೂಡ ಮಾಡಿದ್ರು. ಆದರೆ ಅವರ ನಿರೀಕ್ಷೆ ಹುಸಿಯಾಯಿತು. ಟಿಕೆಟ್ ಸಿಗುತ್ತೆ ನನಗೆ, ಇಲ್ಲಿ ಮೈತ್ರಿ ಅಭ್ಯರ್ಥಿನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಅದು ಕೂಡ ಆಗಲಿಲ್ಲ. ಈಗ ಅವರ ಮುಂದಿನ ಪ್ಲ್ಯಾನ್ ಹೇಗಿರುತ್ತೆ? ಈಗ ರಾಜ್ಯಸಭಾ ಸ್ಥಾನವನ್ನು ಏನಾದರೂ ಕೊಡ್ಬೋದಾ? ಅದು ಕೂಡ ಖಾಲಿ ಇಲ್ಲ ಯಾವುದು. ಬಟ್ ಈಗ ಪಕ್ಷದಲ್ಲೇ ನಿಷ್ಠಾವಂತ ಕಾರ್ಯಕರ್ತೆಯಾಗಿ ಅಥವಾ ನಾಯಕಿಯಾಗಿ ಕೆಲಸ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಈ ಲೋಕಸಭಾ ಚುನಾವಣೆಯಲ್ಲಿ ಅವ್ರಿಗೆ ಮಹತ್ವವಾದಂಥ ಒಂದು ಜವಾಬ್ದಾರಿಯನ್ನು ಕೊಡಬಹುದು. ಯಾಕಂತ ಹೇಳಿದ್ರೆ ನಡ್ಡಾ, ಅಮಿತ್ ಶಾ, ಮೋದಿಯವ್ರ ಜೊತೆಗೂ ಕೂಡ ಸುಮಲತಾ ಉತ್ತಮ ಒಡನಾಟವನ್ನು ಹೊಂದಿದ್ದಾರೆ. ಹೆಚ್ಚಿಗೆ ಪ್ರಭಾವ ಹಳೆ ಮೈಸೂರು ಭಾಗದ ಮೇಲೆ, ಮಹಿಳಾ ಮತದಾರರ ಮೇಲೆ. ಅವರ ಈ ಸೇರ್ಪಡೆ ಹಿಂದೆ ಸಾಕಷ್ಟು ರೀತಿಯಾದಂಥ ಲೆಕ್ಕಾಚಾರಗಳು ಕೂಡ ಅಡಗಿದ್ದಾವೆ. ಸ್ವಾಭಿಮಾನದ ರಣಕಹಳೆಯನ್ನು ಮೊಳಗಿಸಿದ್ರು 2019ರಲ್ಲಿ.
ಆದರೆ ಪಕ್ಷೇತರವಾಗಿ ನಿಂತರೂ ಕೂಡ ಈ ಬಾರಿ ಪರಿಸ್ಥಿತಿ ಸರಿಯಿಲ್ಲ ಅನ್ನೋದನ್ನು ಕೂಡ ಅವರು ಅರಿತಿದ್ರು. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ನಾಳೆ ಇತ್ತು ಕಾರ್ಯಕ್ರಮ, ಇವತ್ತು ನಡೀತಾ ಇದೆ ಸೇರ್ಪಡೆಯದ್ದು. ಸುಮಲತಾ ಅವರು ಬಿಜೆಪಿಗೆ ಬರ್ತಿರೋದ್ರಿಂದಾಗಿ ಪಕ್ಷಕ್ಕಾಗುವಂಥ ಲಾಭಗಳೇನು, ಜೊತೆಗೆ ಅವ್ರನ್ನ ಯಾವ ರೀತಿ ಬಳಸ್ಕೊಳ್ಳೋಕೆ ಪ್ಲಾನ್ ಮಾಡಿದ್ದಾರೆ ಅಂತ ಈ ಚುನಾವಣೆಯಲ್ಲಿ? ಪ್ರಭು, ಮುಂದಿನ ದಿನಮಾನಗಳಲ್ಲಿ ಬಿಜೆಪಿಯಲ್ಲಿ ಸೂಕ್ತ ಸ್ಥಾನಮಾನವನ್ನ ಸುಮಲತಾ ಅವರಿಗೆ ಕಲ್ಪಿಸುವಂತ ನಿಟ್ಟಿನಲ್ಲಿ ಅವರಿಗೆ ಪ್ರಾಮಿಸ್ ಅನ್ನ ಮಾಡಿ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗ್ತಾ ಇದೆ. ಈಗ ಲೋಕಸಭಾ ಚುನಾವಣೆಯಲ್ಲಿ ಅವರ ಸ್ಪರ್ಧೆ ವಿಚಾರಕ್ಕೆ ಎದ್ದಿದ್ದಂತಹ ಊಹಾಪೋಹಗಳಿಗೆ ತೆರೆ ಬಿದ್ದಿದೆ. ಅವರು ಈಗ ಬಿಜೆಪಿನ ಸೇರ್ಪಡೆಯಾಗುವುದಾಗಿ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಅವರು ಬೆಂಗಳೂರಿನ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆಗೊಳ್ಳಲಿದ್ದಾರೆ. ಸುಮಲತಾ ಅವರು ಪಕ್ಷೇತರ ಸ್ಪರ್ಧೆಯಿಂದ ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿದ್ದಂತ ಸಂದರ್ಭದಲ್ಲಿ ಒಂದು ಸನ್ನಿವೇಶ ಬದಲಾಗುವಂತ ಸಾಧ್ಯತೆಗಳನ್ನ ಮನಗಣ್ಣಲಾಗಿತ್ತು. ಆದ್ರೆ ಈಗ ಅವೆಲ್ಲವಕ್ಕೂ ಕೂಡ ಆ ಕುತೂಹಲಗಳಿಗೆ ತೆರೆ ಬಿದ್ದಿದೆ. ಸುಮಲತಾ ಅವರೇ, ನಾನು ಪಕ್ಷದ ಅಭ್ಯರ್ಥಿ ಪರ ಪ್ರಚಾರ ಮಾಡ್ತೇನೆ, ಕುಮಾರಸ್ವಾಮಿ ಅವರ ಜೊತೆ ಕೈ ಜೋಡಿಸ್ತೇನೆ ಅನ್ನುವಂತ ಮಾತನ್ನು ಹೇಳಿರುವುದರಿಂದಾಗಿ ಬಿಜೆಪಿಗೆ ಈಗ ಮಂಡ್ಯದ ಕ್ಷೇತ್ರ ಸಲೀಸಾಗುವಂತ ಸನ್ನಿವೇಶ ನಿರ್ಮಾಣ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಸುಮಲತಾ ಅವರಿಗೆ ಮುಂದಿನ ದಿನಗಳಲ್ಲಿ ವಿಧಾನ ಪರಿಷತ್ ಸದಸ್ಯನ್ನಾಗಿಸಬಹುದು ಅಥವಾ ಬೇರೆ ಜವಾಬ್ದಾರಿಯನ್ನು ಕೊಟ್ಟು ಅವರಿಗೆ ಪಕ್ಷದಲ್ಲಿ ಗೌರವ ಸ್ಥಾನಮಾನವನ್ನು ಕೊಡುವ ಪ್ರಕ್ರಿಯೆಯನ್ನ ಕೂಡ ಪಕ್ಷ ಮಾಡಿಕೊಳ್ಳಬಹುದು. ಸುಮಲತಾ ಅವರ ಸೇರ್ಪಡೆಯಿಂದ ಮಂಡ್ಯ ಭಾಗದಲ್ಲಿ ಅಂಬರೀಷ್ ಅಭಿಮಾನಿಗಳು ಸೇರಿದಂತೆ ಈ ಹಿಂದೆ ಅವರ ಪಕ್ಷೇತರ ಸಂದರ್ಭದಲ್ಲಿ ಅವರನ್ನ ಬೆಂಬಲಿಸಿದಂತಹ ಬಹುದೊಡ್ಡ ಮತದಾರ ವರ್ಗ ಜೆಡಿಎಸ್ಗೂ ಕೂಡ ಸಪೋರ್ಟ್ ಅನ್ನ ಮಾಡಬಹುದು. ಸುಮಲತಾ ಅವರ ಕಾರಣದಿಂದಾಗಿ ಬಿಜೆಪಿಯ ಮತದಾರರು ಕೂಡ ಅಂದು ಪಕ್ಷದ ಒಂದು ಬೆನ್ನೆಲುಬಾಗಿ ನಿಲ್ಲುವಂತ ಸನ್ನಿವೇಶವನ್ನು ನಿರ್ಮಾಣ ಮಾಡಿದ್ರು. ಸೊ ಈಗ ಆ ವರ್ಗವು ಬಿಜೆಪಿಗೆ ಸೇರೋದ್ರಿಂದಾಗಿ ಮೂಲ ಬಿಜೆಪಿ ಮತ್ತು ಅಲ್ಲಿ ಅಂಬರೀಷ್ ಅಭಿಮಾನಿಗಳ ಸಂಘ ಕೂಡ ಒಟ್ಟಿಗೆ ಆಗೋದ್ರಿಂದಾಗಿ ಎರಡು ಸಂಘಟನೆಗಳು ಅಂದ್ರೆ ಎರಡು ರೀತಿಯಾದಂತಹ ಸಂಘಟನಾತ್ಮಕ ಶಕ್ತಿಗಳು ಒಟ್ಟಾಗೋದ್ರಿಂದಾಗಿ ಮಂಡ್ಯದಲ್ಲಿ ಬಿಜೆಪಿಗೆ ಬಲ ಬರುತ್ತೆ. ಹಾಗೆ ಜೆಡಿಎಸ್ ನ ಶಕ್ತಿಯು ಸೇರೋದ್ರಿಂದಾಗಿ ಬಹುದೊಡ್ಡ ಮತದಾರ ವರ್ಗ ಪಕ್ಷವನ್ನು ಬೆಂಬಲಿಸಿದಂತಾಗುತ್ತೆ. ಆ ಹಿನ್ನೆಲೆಯಲ್ಲಿ ಬಿಜೆಪಿಗೆ ರಾಜ್ಯದಲ್ಲಿ ಮತ್ತೊಂದು ಕ್ಷೇತ್ರ ಬಹು ಗಟ್ಟಿಯಾಗುವಂತಹ ಸಾಧ್ಯತೆಗಳನ್ನ ಕೂಡ ಸೃಷ್ಟಿ ಮಾಡ್ತಾ ಇದೆ. ಒಟ್ಟಾರೆ ಸುಮಲತಾ ಸೇರ್ಪಡೆ ಜೆಡಿಎಸ್ ಬಿಜೆಪಿಯ ಮೈತ್ರಿಗೆ ಬಲವಾದಂತಹ ಒಂದು ನಂಟನ್ನ ಹೊಂದಿಸುವಂತಹ ನಿಟ್ಟಿನಲ್ಲಿ ಬಹುದೊಡ್ಡ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.